ಮಾರ್ಕೆಟ್ ಓಪನ್ ಮಾಡಿಕೊಂಡು ತಿಂಗಳಿಗೆ ಎಷ್ಟು ದುಡಿತಾರೆ ಮತ್ತು ದಿನಕ್ಕೆ ಎಷ್ಟು ದುಡಿತಾರೆ, ಎಷ್ಟು ಟರ್ನ್ ಓವರ್ ಆಗುತ್ತೆ ಮತ್ತು ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತ ಇಲ್ಲೊಂದು ಸೂಪರ್ ಮಾರ್ಕೆಟ್ ಇದೆ. ಈ ಸೂಪರ್ ಮಾರ್ಕೆಟ್ ಒಳಗಡೆ ಹೋಗೋಣ, ಓನರ್ನ ಮಾತಾಡ್ಸೋಣ, ಎಷ್ಟು ಅವರು ತಿಂಗಳಿಗೆ ದುಡಿತಿದ್ದಾರೆ ಮತ್ತು ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಈ ಒಂದು ಪ್ರೈಮ್ ಲೊಕೇಶನಲ್ಲಿ ಸ್ಟೋರ್ ಓಪನ್ ಮಾಡಬೇಕು ಅಂತ ಅಂದರೆ ಬನ್ನಿ ಕೇಳೋಣ ಅವ್ರನ್ನೇ. ನಮಸ್ತೆ ಸರ್, ನಮ್ಮ ಹೆಸರು ಸುಮಂತ್ ಅಂತ. ನಾನು ಬಿಸ್ನೆಸ್ ವೀಡಿಯೋಸ್ಗಳೆಲ್ಲ ಹಾಕ್ತಿರ್ತೀನಿ. ಇವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ. ಏನಪ್ಪ ಅಂತ ಅಂದರೆ ಒಂದು ಸೂಪರ್ ಮಾರ್ಕೆಟ್ನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಮತ್ತು ಒನ್ ಡೇಗೆ ಎಷ್ಟು ಸೇಲ್ಸ್ ಆಗುತ್ತೆ ಮತ್ತು ಒಂದು ತಿಂಗಳಿಗೆ ಈ ಒಂದು ಸೂಪರ್ ಮಾರ್ಕೆಟಿಂದ ಈ ಒಂದು ಪ್ರೈಮ್ ಲೊಕೇಶನ್ ಇಟ್ಕೊಂಡು ಎಷ್ಟು ಅರ್ನ್ ಮಾಡ್ತಿದ್ದೀರಾ ಒಂದು ಜನಗಳಿಗೆ ತಿಳಿಸೋಣ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ. ಒಂದು ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡ್ಬೋದಾ ಎಷ್ಟು ಅರ್ನಿಂಗ್ ಮಾಡ್ತೀರಾ ಅಂತ? ಯಸ್ ಸರ್, ನನ್ನ ಹೆಸರು ದಿನೇಶ್ ಕುಮಾರ್ ಅಂತ ಸರ್. ಈ ಸ್ಟೋರ್ನ ಬಂದು ನಾನು 3 ಇಯರ್ಸಿಂದ ರನ್ ಮಾಡ್ತಾಯಿದ್ದೀನಿ. ದೇವ್ರ ದಯದಿಂದ ನನ್ನ ಸ್ಟೋರ್ ಚೆನ್ನಾಗಿ ನಡೀತೈತೆ. ಪ್ಲಸ್ ನನ್ನ ಲೈಫು ಕೂಡ ಟರ್ನಿಂಗ್ ಪಾಯಿಂಟ್ ಸಿಕ್ಕೈತೆ ಈ ಸ್ಟೋರ್ ತೊಗೊಂಡಾಗಿಂದ. ಮೇಡಮ್ ಬನ್ನಿ ಒಂದು ನಿಮಿಷ ಬಿಲ್ ಮಾಡಿ. ಸರ್, ಈ ಒಂದು ಸೂಪರ್ ಮಾರ್ಕೆಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಿದ್ರಿ ಮತ್ತು ಈ ಸೂಪರ್ ಮಾರ್ಕೆಟ್ ಓಪನ್ ಮಾಡೋದ್ಮೇಲೆ ನಿಮ್ಮ ಲೈಫ್ ಹೇಗಿದೆ ಮತ್ತು ಈ ಸೂಪರ್ ಮಾರ್ಕೆಟನ್ನು ಇಲ್ಲೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಗೆ ಗೊತ್ತಾಯಿತು ಸರ್? ಹೇಗೆ ಹುಡುಕಿದ್ರಿ? ಸರ್ ಆ್ಯಕ್ಚುಲಿ ನನಗೆ ಸೂಪರ್ ಮಾರ್ಕೆಟ್ ಅನ್ನೋದು ಐಡಿಯಾ ಇದ್ದಿಲ್ಲ, ನನಗೆ ಬ್ಯಾಕ್ಗ್ರೌಂಡ್ ಏನಿಲ್ಲ ನನಗೆ. ಸೊ ನನಗೆ ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದೆ J24. ಅವರೇ ನನಗೆ ಲೊಕೇಶನ್ ಹುಡುಕೊಟ್ರು, ಅವರೇ ನನಗೆ ಸ್ಟಾಕ್ಸ್ ಹಾಕಿದ್ರು ಮತ್ತು ಅವರೇ ನನಗೆ ಮ್ಯಾನ್ ಪವರ್ ಕೂಡ 3 ಮಂತ್ಸ್ ಕೊಟ್ಟಿದ್ದಾರೆ. ಸೊ ಏನಂದರೆ ಇದರಲ್ಲಿ ನಿಮಗೆ ನಾನು ಕೊಟ್ಟಿರೋ ಅಮೌಂಟ್ ಬಂದು 6 to 8 lakhs ಪ್ರಾಪರು. ಸೊ ಇದು ಬಂದು ನಮಗೆ ನೀವೇನು ನೋಡ್ತಾ ಇದ್ದೀರಾ ಈ ಲಯಬಿಲಿಟೀಸ್ ಇದೆಯಲ್ಲ ಅಸೆಟ್ಸು, ಸೊ ಅಸೆಟ್ಸ್ಗೆ ಮತ್ತು ಸ್ಟಾಕಿಗೆ ಮಾತ್ರ ನಾನು ಕೊಟ್ಟಿರೋ ಅಂಥ ಅಮೌಂಟು. ಸೊ J24ಗೆ ನಾನು ಯಾವುದೇ ರೀತಿ ಅಮೌಂಟ್ ಕೊಟ್ಟಿಲ್ಲ. ಪ್ಲಸ್ ಏನಂದರೆ ನನಗೆ ಮ್ಯಾನ್ ಪವರ್ ಕೊಟ್ಟವ್ರು ನನಗೆ ಒಂದು. ಓಕೆ. ಸೊ ಕಂಪ್ಲೀಟ್ ಸಪೋರ್ಟಿಂಗ್ ಇದೆ J24 ಕಡೆಯಿಂದ. ಸರ್, ಇವಾಗ ನೀವು ಹೇಳ್ತಾ ಇರೋದು ಏನು ಅಂತಂದರೆ J24 ಜೊತೆ ನಾವೇನಾದರೂ ಬಿಸ್ನೆಸ್ ಮಾಡ್ತು ಅಂತ ಅಂದರೆ ಇಲ್ಲಿ ಏನು ಈ ಸ್ಟೋರ್ ನೋಡ್ತಾ ಇದ್ರೆ ಕಂಪ್ಲೀಟ್ ಸ್ಟೋರ್ ಸೆಟಪ್ಪು ಮತ್ತು ಇಲ್ಲಿರೋ ಸ್ಟಾಕ್ಸನ್ನು ಕೂಡ J24 ಅವರೇ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ? ಸೊ 100% ಕರೆಕ್ಟ್. ಈಗ ಒಂದು ಬೆಂಗಳೂರು ಆಗಿರೋ ಒಂದು ಹೈ ಸಿಟಿ ಆಗಿದ್ರೆ ಏನಾದರೂ ಆಯಿತು ಅಂತ ಅಂದರೆ ತುಂಬ ಅಡ್ವಾನ್ಸ್ಗಳು ಕೇಳ್ತಾರೆ ಸರ್. ಅಡ್ವಾನ್ಸನ್ನು ನೀವೇನೇ ಕೊಟ್ಟಿದ್ರಾ ಇಲ್ಲ ಅವರೇ ಏನಾದರೂ ಕೊಟ್ಟಿದ್ರಾ? ಇಲ್ಲ ಸರ್, J24 ಕಡೆಯಿಂದನೇ ಅಡ್ವಾನ್ಸ್ ಎಲ್ಲ ಕೊಡೋದು. ನಮ್ಮ ಕಡೆಯಿಂದ ನಾನು ಬೇರೆ 6 to 8 lakhs ಕೊಟ್ಟೆ, ಅದು ಸ್ಟಾಕ್ಸ್ಗೆ ಮತ್ತು ಅಸೆಟ್ಸ್ಗೆ ಅಷ್ಟೇ. ಮತ್ತೆ ಅವರು ಲ್ಯಾಂಡ್ ಓನರ್ಗೂ ಕೂಡ ಅವರೇ ಅಡ್ವಾನ್ಸ್ ಕೊಡ್ತಾರೆ, ನಿಮ್ದೇನು ಇಲ್ಲ? ನಮ್ದೇನಿಲ್ಲ ಸರ್. ಆಮೇಲೆ ಇವಾಗ ಒಂದು ದಿನಕ್ಕೆ ಎಷ್ಟು ಸೇಲ್ಸ್ ಆಗ್ತಿದೆ ಸರ್? ಸೊ ಪ್ರಾಪರಾಗಿ ಇವತ್ತು 35 to 40,000 ಮಾಡ್ತಾ ಇದ್ದೀವಿ. ಸೊ ಪರ್ ಮಂತ್ ಏನಿಲ್ಲ ಅಂದರೂ 10 to 12 lakhs ಮಾಡ್ತೀವಿ ಸರ್. ಅಂದರೆ 10 to 12 lakhs ಸೇಲ್ಸ್ ಆಗುತ್ತೆ ಸರ್. ಇದೆಲ್ಲ ಸೇಲ್ಸ್ ಎಲ್ಲ ಹೋಗಿ ನಿಮಗೆ ಪ್ರಾಫಿಟ್ ಅನ್ನೋದು ಎಷ್ಟು ಉಳಿಯುತ್ತೆ ಸರ್? ಸೊ ಅರೌಂಡ್ 80 to 1 lakhs ವರೆಗೂ ಉಳಿತದೆ ಸರ್ ನಮಗೆ. 80 to 1 lakhs ಪರ್ ಮಂತ್. ಓಕೆ. ಅಂದರೆ ನಿಮ್ಗೆ ಎಲ್ಲ ಖರ್ಚುಗಳೆಲ್ಲ ಹೋಗಿ 80ರಿಂದ 1 ಲಕ್ಷ ಉಳಿಯುತ್ತೆ ಸರ್? 100% ಸರ್. ಸರ್, ಇವಾಗ J24 ಕಡೆಯಿಂದ ಸ್ಟಾಕ್ಸು ಮತ್ತು ಸ್ಟೋರ್ ಸೆಟಪ್ ಎಲ್ಲ ಮಾಡಿಕೊಟ್ಟಿದ್ದಾರಲ್ಲ, ಅದಾದಮೇಲೆ ಏನಾದರೂ ಮಾರ್ಕೆಟಿಂಗ್ ಟಿಪ್ಸ್ ಆಗಿರಲಿ ಆಮೇಲೆ ಪ್ರಮೋಷನ್ಸ್ಗಳಾಗಿದ್ದು ಏನಾದ್ರು ಮಾಡಿಕೊಡ್ತಾರಾ ಸರ್? ಸೊ 100% ಮಾಡಿಕೊಡ್ತಾರೆ ಸರ್. ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ. ಸೊ 2 ಕಡೆಯಿಂದ ನಮಗೆ ಸಪೋರ್ಟ್ ಸಿಗುತ್ತೆ J24 ಕಡೆಯಿಂದ. ಓಕೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಿಮಗೆ ಕಸ್ಟಮರ್ಗೆ ನಾವು ಏನಾದರೂ 100 rupees ಪರ್ಚೇಸ್ ಮಾಡಿದ್ರೆ 1 ರೂಪಾಯಿ ಜಂಬೋ ಕ್ಯಾಶ್ ಅಂತ ಕೊಡ್ತೀವಿ. ಸೊ ಅದು ಬಂದು ಅವ್ರ ಕಡೆಯಿಂದನೇ ಕೊಡೋದು, J24 ಕಡೆಯಿಂದನೇ. ಸೊ ಆ ಥರ ಸಪೋರ್ಟ್ಸ್ ಎಲ್ಲ ನಮಗೆ ಸಿಗ್ತಾ ಇದೆ ಸರ್. ಸರ್, ಸ್ಟೋರ್ ಎಲ್ಲ ಓಪನ್ ಮಾಡಾದ್ಮೇಲೆ ಒಂದಷ್ಟು ದಿನ ಸಪೋರ್ಟ್ ಕೊಟ್ಬಿಟ್ಟು ಏನಾದರೂ J24 ಕೈ ಬಿಟ್ಬಿಡ್ತಾರಾ? ಸರ್ J24 ಬಂದು ನಮಗೆ ಕಂಟಿನ್ಯೂಸ್ ಸಪೋರ್ಟ್ ಇರ್ತದೆ. ಪ್ಲಸ್ ಏನಂದರೆ ನಮಗೆ ಸೇಲ್ಸು ಪ್ಲಸ್ ನಮ್ಮ ಅರ್ನಿಂಗ್ಸ್ ಮೇನ್ ಇಂಪಾರ್ಟೆಂಟ್ ಅವ್ರಿಗೆ. ಸೊ ನಮ್ಮ ಅರ್ನಿಂಗ್ಸ್ಗೆ ಅವರು ಸಪೋರ್ಟ್ ಕೊಡ್ತಾನೆ ಇರ್ತಾರೆ, ಲೈಫ್ ಲಾಂಗ್ ಇರ್ತದೆ ಸರ್ ಸಪೋರ್ಟ್ ಅವ್ರ ಕಡೆಯಿಂದ. ಒಟ್ಟಲ್ಲಿ ನೀವೇ ಹೇಳ್ತಾ ಇರೋದೇನು ಅಂತಂದರೆ J24 ಜೊತೆ ಬಿಸ್ನೆಸ್ ಮಾಡ್ತು ಅಂತ ಅಂದರೆ ನಿಮ್ಮ ಲೊಕೇಶನ್ ಯಾವುದು ಅಂತ ಕಂಪ್ಲೀಟ್ ಲೊಕೇಶನ್ನ ಹುಡುಕಿ ಸ್ಟೋರ್ ಸೆಟಪ್ ಮಾಡಿಕೊಟ್ಬಿಟ್ಟು ಆಮೇಲೆ ನಿಮ್ಮನ್ನು ಅರ್ನಿಂಗನ್ನು ತುಂಬ ಜಾಸ್ತಿ ಮಾಡಿ ಸೇಲ್ಸ್ ಕೂಡ ಜಾಸ್ತಿ ಮಾಡೋಕ್ಕೆ ಅವರೇ ಫುಲ್ ಸಪೋರ್ಟ್ ಕೊಡ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ. 100% ಕರೆಕ್ಟ್ ಸರ್. J24 ಕಡೆಯಿಂದ ಇನ್ನೇನೆಲ್ಲ ಬೆನಿಫಿಟ್ಸ್ಗಳು ಕೊಡ್ತಾರೆ ಸರ್? ಸರ್ ತುಂಬ ಬೆನಿಫಿಟ್ ಇದೆ. ಆ್ಯಕ್ಚುಲಿ ಫಸ್ಟ್ ಬಂದು ನಮ್ಮ ಫ್ಯಾಮಿಲಿಗೆ ಅವರು ಇದು ಮಾಡೋದು. ಸೊ ಫ್ಯಾಮಿಲಿಗೆ ಅಂತ ಅಂದ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ. ಪ್ಲಸ್ ಇಯರ್ಲಿ ಒನ್ಸು ನಮಗೆ ನಾರ್ಮಲ್ ಇವಾಗ ಸ್ಟೋರಲ್ಲೇ ಇರ್ತೀವಲ್ಲ, ಸೊ ಹಾಗಾಗಿ ಅವರು ಇಯರ್ಲಿ ಒನ್ಸು ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ. ಪ್ಲಸ್ ಇನ್ನೊಂದು ಏನಂದರೆ ನಮಗೆ ಮಂತ್ಲಿ ಹೋಟೆಲ್ ವೋಚರ್ಸ್ ಇರ್ತದೆ, ಪ್ಲಸ್ ಸಲೂನ್ ವೋಚರ್ಸ್ ಇರ್ತದೆ. J24 ಜೊತೆ ಏನಾದ್ರು ಬಿಸ್ನೆಸ್ ಮಾಡ್ತು ಅಂತ ಅಂದರೆ ನಿಮಗೆ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸ್ಟೋರ್ಗೆಲ್ಲ ವಿಸಿಟ್ ಮಾಡಿ ಎಲ್ಲ ಇಲ್ಲಿನ ಫೆಸಿಲಿಟೀಸ್ ನೋಡಾದ್ಮೇಲೆ ನನ್ನ ಫ್ರೆಂಡು ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಕಡೆ ಹುಡುಕ್ತಿದ್ದ. ಇದೀಗ ನಾನು ಅವನಿಗೆ ರೆಫರ್ ಮಾಡಬೇಕು ಅಂತ ಅಂದರೆ ಅವ್ರ ಕಂಪ್ನಿ ನಂಬರ್ ಏನಾದರೂ ಸಿಗ್ಬೋದಾ ಸರ್? ಸರ್ ಈ ಸ್ಕ್ರೀನ್ ಮೇಲೆ ಬರ್ತಾರೋ ನಂಬರ್ಗಳಲ್ಲಿ ಕಾಲ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ ಸರ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿದ್ರೆ ಈ ಸ್ಟೋರ್ ಬಗ್ಗೆ ಈ ಒಂದು ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಹಾಗೆ ಯಾರೆಲ್ಲ ಅತಿ ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು, ನಾನು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂದ್ಕೊಂಡಿದ್ದಾರೆ ಅಂಥವರಿಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ.